ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೊದಲಿಗೆ ಆಚಮಮ್ಯ ಪ್ರಾಣಾನಾಯಮ್ಯ ದೇಶಕಾಲೋ ಸಂಕೀರ್ತ್ಯ ಆಚಮನವನ್ನು ಮಾಡಿ ಪ್ರಾಣಾಯಾಮವನ್ನು ಮಾಡಿ ದೇಶಕಾಲವನ್ನು ಉಚ್ಚಾರ ಮಾಡಿ ಮಂತ್ರಾಕ್ಷತೆ ನೀರು ಸಹಿತವಾಗಿ ನೀರನ್ನು ಬಿಡಬೇಕು. ಏವಂಗುಣ ವಿಶೇಷಣ ವಿಶಿಷ್ಟಾಯಾಮ್ ಶುಭತಿತೋ ಮಮ ಅಂತ ಹೇಳಿಕೊಳ್ಳಬೇಕು. ಸರ್ವಶಾಸ್ತ್ರಾರ್ಥ ವಿಜ್ಞಾನ ವಿಮಲಕೀರ್ತಿ ಪುತ್ರ ಪೌತ್ರಾಭಿವೃದ್ಧಿ ಧನಧಾನ್ಯ ಸಂಪದಾದ್ಯಭೀಷ್ಟ ಸಿದ್ಧಿದ್ವಾರ ಸರಸ್ವತ್ಯಂತರ್ಗತ ವೇದವ್ಯಾಸ ಪ್ರೇರಣೆಯ ವೇದವ್ಯಾಸ ಪ್ರೀತ್ಯರ್ಥಂ ಮೂಲಾ ನಕ್ಷತ್ರ ವಿಹಿತ ಸರಸ್ವತ್ಯಾವಾಹನಂ ತದಂಗಭೂತಂ ಪೂಜನಂಚ ಕರಿಷ್ಯೆ ಅಂತ ಹೇಳಿ ಕೈಯಲ್ಲಿ ಮಂತ್ರಾಕ್ಷತೆ ಕಲಶದಲ್ಲಿರುವಂತಹ ನೀರನ್ನು ಹಾಕಿಕೊಂಡು ಬಿಡಬೇಕು. ಅದಾದ ಮೇಲೆ ಅಲಂಕಾರ ಮಾಡಿರುವಂತಹ ಎಲ್ಲ ಸದ್ಗ್ರಂಥಗಳನ್ನು ಮಹಾಭಾರತ ರಾಮಾಯಣ ಎಲ್ಲ ಸಚ್ಚಾಸ್ತ್ರ ಗ್ರಂಥಗಳನ್ನು ಅಲಂಕಾರವನ್ನು ಮಾಡಿ ಅಲ್ಲಿ ಈ ಮುಂದಿನ ಮಂತ್ರಗಳಿಂದ ಆ ಸರಸ್ವತೀ ದೇವಿಯನ್ನು ಆವಾಹನೆ ಮಾಡಬೇಕು. ಮೊದಲನೆಯದಾಗಿ ಆವಾಹನ ಮಂತ್ರ ಅತ್ರ ಗಚ್ಚ ಜಗದ್ವಂದೇ ಸರ್ವಲೋಕೈಕ ಪೂಜಿತೆ ಮಯಾ ಕೃತ ಮಿಮಾಂ ಪೂಜಾಂ ಗ್ರಹಾಣ ತ್ವಂ ಸರಸ್ವತಿ. ಈ ಮಂತ್ರವನ್ನು ಹೇಳಿ ಸರಸ್ವತೀ ದೇವಿಯನ್ನು ಹೂವು ಮಂತ್ರಾಕ್ಷತೆಗಳನ್ನು ಆ ಸರಸ್ವತೀ ದೇವಿಗೆ ಏರಿಸಿ ಆವಾಹನೆಯನ್ನು ಮಾಡಬೇಕು. ತದನಂತರ ಭಕ್ತಾಭೀಷ್ಟಪ್ರದೇ ದೇವಿ ದೇವದೇವಾಧಿವಂದಿತೆ ಆಧಾರಾದಿ ಜಗದ್ಧಾತ್ರಿ ದದಾಮ್ಯರ್ಘ್ಯಂ ಗ್ರಹಾಣ ಮೇ. ಶ್ರೀ ಸರಸ್ವತ್ತೇ ನಮಃ. ಪುಷ್ಪವನ್ನು ಮತ್ತು ಮಂತ್ರಾಕ್ಷತೆಯನ್ನು ಸಮರ್ಪಣೆ ಮಾಡಬೇಕು. ಅರ್ಘ್ಯಪಾತ್ರೆಯಲ್ಲಿ ಕಲಶದಲ್ಲಿರುವಂತಹ ನೀರನ್ನು ಒಂದು ಸಾರಿ ಬಿಡಬೇಕು. ಓಂ ಸರಸ್ವತ್ತೇ ನಮಃ ಪುಷ್ಪಾಣಿ ಅರ್ಘ್ಯಂಚ ಸಮರ್ಪಯಾಮಿ. ಅದಾದ ಮೇಲೆ ಇನ್ನೂ ಒಂದು ಸಾರಿ ನೀರು ಬಿಡಬೇಕು. ಮಂತ್ರವನ್ನು ಹೇಳಿ ಬಿಡಬೇಕು. ಸರಸ್ವತ್ತೇ ನಮಃ ಪಾದ್ಯಂ ಸಮರ್ಪಯಾಮಿ. ಅದಾದ ಮೇಲೆ ಪೂರ್ಣಚಂದ್ರ ಸಮಾನಾಸ್ಯೆ ಕೋಟಿ ಸೂರ್ಯ ಸಮಪ್ರಭೆ ಭಕ್ತ್ಯಾ ಸಮರ್ಪಿತಂ ತುಭ್ಯಂ ಗ್ರಹಾಣ ಚಮನೀಯಕಂ. ಓಂ ಸರಸ್ವತ್ತೇ ನಮಃ ಆಚಮನಂ ಸಮರ್ಪಯಾಮಿ ಅಂತ ಹೇಳಿ ಮತ್ತೊಂದು ಸಾರಿ ನೀರನ್ನು ಬಿಡಬೇಕು. ಅದಾದ ಮೇಲೆ ಮಧುಪರ್ಕ ಮತ್ತು ಪುನರಾಚಮನ ಎರಡನ್ನೂ ಸಮರ್ಪಣೆ ಮಾಡಬೇಕು. ಈ ಮಂತ್ರವನ್ನು ಹೇಳಿ ಕಮಲಭವನ ಜಾಯೇ ಕೋಟಿ ಸೂರ್ಯ ಪ್ರಕಾಶೆ ಶಿವ ದಶುಚಿ ವಿಲಾಸೆ ಕೋಮಲಾಹಾರಯುಕ್ತೆ ದಧಿಮಧುಘೃತಯುಕ್ತ ಸ್ವರ್ಣಪಾತ್ರ ಸ್ಥಿತೋ ಯಃ ಶುಚಿರಯಿ ಮಧುಪರ್ಕೋ ಗೃಹ್ಯತಾಂ ವೇದ ವಂದೇ. ಸರಸ್ವತ್ತೇ ನಮಃ ಮಧುಪರ್ಕಂ ಸಮರ್ಪಯಾಮಿ ಪುನರಾಚಮನೀಯಂ ಸಮರ್ಪಯಾಮಿ. ಎರಡು ಸಾರಿ ನೀರನ್ನು ಬಿಡಬೇಕು ಕಲಶದಲ್ಲಿರುವಂತಹ ನೀರನ್ನು. ಆಮೇಲೆ ಆ ಸರಸ್ವತೀ ದೇವಿಗೆ ಮಂತ್ರದಿಂದ ತುಳಸಿ ಹೂವು ಮಂತ್ರಾಕ್ಷತೆ ಅದನ್ನು ಸಮರ್ಪಣೆ ಮಾಡಬೇಕು. ಇದಾದ ಮೇಲೆ ಪಂಚಾಮೃತ ಮಾಡೋ ಹಾಗಿದ್ದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಇವು ಐದನ್ನೂ ಸೇರಿಸಿ ಆ ಸರಸ್ವತೀ ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು. ದಧಿಕ್ಷೀರ ಘೃತೋಪೇತಂ ಶರ್ಕರಾ ಮಧುಸಂಯುತಂ ಪಂಚಾಮೃತ ಸ್ನಾನಮಿದಂ ಸ್ವೀಕುರುಷ್ವ ಸುರೇಶ್ವರಿ. ಈ ಮಂತ್ರದಿಂದ ಸರಸ್ವತ್ತೇ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಸಮರ್ಪಣೆ ಮಾಡಬೇಕು. ಇದಾದ ಮೇಲೆ ಸುವರ್ಣ ಕಲಶದಲ್ಲಿ ಬಂಗಾರದ ಕಲಶದಲ್ಲಿ ನಾವು ನೀರನ್ನು ಹಾಕಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ, ಸ್ನಾನವನ್ನು ಮಾಡಿಸ್ತಾ ಇದ್ದೀವಿ ಅಂತ ಚಿಂತನೆ ಮಾಡಬೇಕು. ಸುವರ್ಣ ಕಲಶ ನೀತೈರ್ ನಾನಾ ಗಂಧ ಸುವಾಸಿತೈ ಶುದ್ಧೋದಕೈ ಸ್ನಾನಮಿದಂ ಸ್ವೀಕುರುಷ್ವ ಸುರೇಶ್ವರಿ. ಸರಸ್ವತ್ತೇ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಆ ನೀರಿನಿಂದ ಶುದ್ಧವಾಗಿ ಅಭಿಷೇಕವನ್ನು ಮಾಡಬೇಕು. ಅದಾದ ಮೇಲೆ
ಗೆಜ್ಜೆ ವಸ್ತ್ರವನ್ನು, ಕಾರ್ಪಾಸ ವಸ್ತ್ರವನ್ನು ಸಮರ್ಪಣೆ ಮಾಡಬೇಕು. ಶುದ್ಧವಾದ ವಸ್ತ್ರವನ್ನು ಆ ದೇವಿಗೆ ಸಮರ್ಪಣೆ ಮಾಡಬೇಕು. ಶುಕ್ಲವಸ್ತ್ರದ್ವಯಂ ದೇವಿ ವಿಮಲಂ ಕುಟಿಲಾಲಕೆ ಭಕ್ತ್ಯಾ ಸಮರ್ಪಿತಂ ವಾಣಿ ಬ್ರಹ್ಮಾಣಿ ಪ್ರತಿಗೃಹ್ಯತಾಂ ಅನ್ನೋಂಥ ಮಂತ್ರದಿಂದ ಸರಸ್ವತ್ತೇ ನಮಃ ವಸ್ತ್ರಯುಗ್ಮಂ ಸಮರ್ಪಯಾಮಿ. 2 ವಸ್ತ್ರವನ್ನು ಆ ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು. ನಾನಾ ವಿಧವಾದ ಆಭರಣಗಳನ್ನು ಸಮರ್ಪಣೆ ಮಾಡಬೇಕು. ಜೊತೆಗೆ ಕಂಠಸೂತ್ರವನ್ನು, ಮಾಂಗಲ್ಯವನ್ನು ಸಮರ್ಪಣೆ ಮಾಡಬೇಕು. ಅರಿಶಿಣ, ಕುಂಕುಮ ಇವೆಲ್ಲವನ್ನು ಸಮರ್ಪಣೆ ಮಾಡಬೇಕು. ಅದಕ್ಕೆಲ್ಲ ಮಂತ್ರ ಹೇಳ್ತಾರೆ. ಮೊದಲನೇದಾಗಿ ಕಂಠಸೂತ್ರ, ಶಬ್ದಬ್ರಹ್ಮಾರಣೇ ದೇವಿ ಶಬ್ದಶಾಸ್ತ್ರ ಕೃತಾಲಯೇ ಬ್ರಹ್ಮಸೂತ್ರಂ ಗೃಹಾಣಾತ್ವಂ ಶೇಷಚಕ್ರಾದಿ ಪೂಜಿತೆ ಅನ್ನುವಂತಹ ಮಂತ್ರದಿಂದ ಕಂಠಸೂತ್ರವನ್ನು ಸಮರ್ಪಣೆ ಮಾಡಬೇಕು. ಅದಾದ ಮೇಲೆ ಗಂಧ ಮತ್ತು ಅರಿಶಿಣ, ಕುಂಕುಮ ಸಮರ್ಪಣೆ ಮಾಡಬೇಕು. ಚಂದನಾಗರು ಕಸ್ತೂರಿ ಕರ್ಪೂರಾದ್ಯೈಶ್ಚ ಸಂಯುತಂ ಗಂಧಂ ಗ್ರಹಾಣ ವರದೆ ವಿಧಿಪತ್ನಿ ನಮೋಸ್ತುತೆ. ವಿಧಿ ಅಂದರೆ ಬ್ರಹ್ಮದೇವರು, ಬ್ರಹ್ಮದೇವರ ಪತ್ನಿಯಾಗಿರುವಂಥ ಸರಸ್ವತೀ ದೇವಿ ನೀನು ಸ್ವೀಕಾರ ಮಾಡು ಅಂತ ಹೇಳಿ ಸಮರ್ಪಣೆ ಮಾಡಬೇಕು. ಅದಾದ ಮೇಲೆ ತುಳಸಿ ದಳವನ್ನು ಸಮರ್ಪಣೆ ಮಾಡಬೇಕು. ಇದಾದ ಮೇಲೆ ಪಾದದಿಂದ ಹಿಡಿದು ತಲೆವರೆಗೂ ಮಂತ್ರಾಕ್ಷತೆಯನ್ನು ಇರಿಸಬೇಕು. ಅಂಗಪೂಜಾ ಅಂತ ಕರೀತಾರೆ. ಒಂದೊಂದು ಅಂಗಗಳಲ್ಲಿ ಆ ದೇವಿಯನ್ನು ಪೂಜಾ ಮಾಡುವಂಥದ್ದು ಒಂದೊಂದು ಅಂಗವನ್ನು ಬ್ರಹ್ಮಾಣ್ಯೈ ನಮಃ ಪಾದೋ ಪೂಜಯಾಮಿ ಮಂತ್ರಾಕ್ಷತೆ ಏರಿಸ್ತಾ ಹೋಗಬೇಕು. ಜಗದ್ಧಾತ್ರೇ ನಮಃ ಗುಲ್ಪೋ ಪೂಜಯಾಮಿ. ಜಗದ್ವತ್ಸಲೈ ನಮಃ ಜಂಗೇ ಪೂಜಯಾಮಿ. ಜಗತ್ಪೂಜ್ಯಾಯೈ ನಮಃ ಜಾನುನಿ ಪೂಜಯಾಮಿ. ಚಾರು ವಿಲಾಸಿನ್ಯೈ ನಮಃ ಊರು ಪೂಜಯಾಮಿ. ನಾರಾಯಣ ಪ್ರಿಯಾಯೈ ನಮಃ ಕಟಿಂ ಪೂಜಯಾಮಿ. ಜನ್ಮಹೀನಾಯೈ ನಮಃ ಜಗನಂ ಪೂಜಯಾಮಿ. ಗಂಭೀರನಾಭಯೇ ನಮಃ ನಾಭಿಂ ಪೂಜಯಾಮಿ. ಗರುಡಶೇಷರುದ್ರಮಾತ್ರೇ ನಮಃ ಉದರಂ ಪೂಜಯಾಮಿ. ಲೋಕಮಾತ್ರೇ ನಮಃ ಸ್ತನೋ ಪೂಜಯಾಮಿ. ವಿಶಾಲವಕ್ಷಸೇ ನಮಃ ವಕ್ಷಸ್ಥಳಂ ಪೂಜಯಾಮಿ. ಗಾನವಿಚಕ್ಷಣಾಯೈ ನಮಃ ಕಂಠಂ ಪೂಜಯಾಮಿ. ಸ್ಕಂದಾದಿದೇವಪೂಜ್ಯಾಯೈ ನಮಃ ಸ್ಕಂದೋ ಪೂಜಯಾಮಿ. ಚತುರ್ಭುಜಾಯೈ ನಮಃ ಬಾಹೂನ್ ಪೂಜಯಾಮಿ. ಪುಸ್ತಕಧಾರಿಣ್ಯೈ ನಮಃ ಹನೂಂ ಪೂಜಯಾಮಿ. ಶ್ರೋತ್ರಿಯ ಬಾಂಧವಾಯೈ ನಮಃ ಶ್ರೋತ್ರೇ ಪೂಜಯಾಮಿ. ಸರ್ವವೇದೋದ್ಧಾರಿಣ್ಯೈ ನಮಃ ವಕ್ತ್ರಂ ಪೂಜಯಾಮಿ. ಸುನಾಸಾಯೈ ನಮಃ ನಾಸಿಕಾಂ ಪೂಜಯಾಮಿ. ಬಿಂಬಸಮಾನೋಷ್ಟೇಯೈ ನಮಃ ಓಷ್ಟೋ ಪೂಜಯಾಮಿ. ಕಮಲಚಕ್ಷುಷೇ ನಮಃ ನೇತ್ರೇ ಪೂಜಯಾಮಿ. ತಿಲಕಧಾರಿಣ್ಯೈ ನಮಃ ಫಾಲಂ ಪೂಜಯಾಮಿ. ಅನೇಕಚಂದ್ರಕಾಂತಯೇ ನಮಃ ಕೇಶಾನ್ ಪೂಜಯಾಮಿ. ಸರ್ವಾಭೀಷ್ಟದಾತ್ರೇ ನಮಃ ಶಿರಃ ಪೂಜಯಾಮಿ. ಸರಸ್ವತ್ಯೈ ನಮಃ ಸರ್ವಾಂಗಂ ಪೂಜಯಾಮಿ. ಹೀಗೆ ತುಳಸಿ ಹೂವು ಮಂತ್ರಾಕ್ಷತೆಯ ಸಮೇತವಾಗಿ ಒಂದೊಂದು ಅಂಗಗಳ ಪೂಜೆಯನ್ನು ಮಾಡಬೇಕು. ಇದಾದ ಮೇಲೆ ಧೂಪವನ್ನು ಸಮರ್ಪಣೆ ಮಾಡಬೇಕು. ಧೂಪದ ನಂತರ ದೀಪದ ದರ್ಶನವನ್ನು ಮಾಡಿಸಬೇಕು. ಆರತಿಯನ್ನು ಮಾಡಬೇಕು. ಅದು ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಧೂಪ ದೀಪ ಆದ ಮೇಲೆ ಮುಖ್ಯವಾಗಿ ನೈವೇದ್ಯವನ್ನು ಮಾಡಬೇಕು. ನಾನಾ ವಿಧವಾದ ಹಣ್ಣುಗಳನ್ನು, ನಾನಾ ವಿಧವಾದ ಸಿಹಿ ಭಕ್ಷ್ಯ ಪದಾರ್ಥಗಳನ್ನು ದೇವಿಯ ಮುಂದೆ ಇಟ್ಟು ಸಮರ್ಪಣೆಯನ್ನು ಮಾಡಬೇಕು. ಅಪೂಪಾನ್ ವಿವಿಧಾನ್ ಈ ಮಂತ್ರದಿಂದ ಸಮರ್ಪಣೆ ಮಾಡಬೇಕು. ಅಪೂಪಾನ್ ವಿವಿಧಾನ್ ಸ್ವಾಧೂನ್ ಖಾದ್ಯಾಂಶ್ಚ ಕೃತಪಾಚಿತಾನ್ ಷಡ್ವಿಧಾನಾನ್ಯಾನಿ ಸೂಪಂಚ ಪಾಯಸಂ ಶರ್ಕರಾಯುತಂ ಕದಲೀಪನ ಸಾಂಬ್ರಾಣ ಸುಪಕ್ವಾನಿ ಫಲಾನಿ ಚ ದಧಿ ಕ್ಷೀರಘೃತಾದೀನಿ ಕಂದಮೂಲ ಫಲಾನಿ ಚ. ವಿಶೇಷವಾಗಿ ಮೊಸರು, ತುಪ್ಪ ವಿಶೇಷವಾಗಿ ಆ ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು. ಪಂಚಖಾದ್ಯವನ್ನು ಸಮರ್ಪಣೆ ಮಾಡಬೇಕು. ಇದಾದ ಮೇಲೆ ಸರಸ್ವತೀ ದೇವಿಗೆ ಆರತಿಯನ್ನು ಮಾಡಬೇಕು, ಮಂಗಳಾರತಿಯನ್ನು ಮಾಡಬೇಕು. ಇದಾದ ಮೇಲೆ ಮುಖ್ಯವಾಗಿ ಸರಸ್ವತೀ ದೇವಿಯಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕಂತೆ. ಈ ಮಂತ್ರದಿಂದ ಎಲ್ಲರೂ ಹೇಳಬೇಕಾದಂಥ ಮಂತ್ರ ಇದು. ಪಾಶಾಂಕುಶಧರಾ ವಾಣಿ ವೀಣಾ ಪುಸ್ತಕಧಾರಿಣಿ ಮಮ ವಕ್ತ್ರೇ ವಸೇ ನಿತ್ಯಂ ದುಗ್ಧ ಕುಂದೇಂದು ನಿರ್ಮಲಾ. ಎಷ್ಟು ಒಳ್ಳೆಯ ಪ್ರಾರ್ಥನೆ ನೋಡಿ. ವೇದಾಹ ಶಾಸ್ತ್ರಾಣಿ ಸರ್ವಾಣಿ
ನೃತ್ಯ ಗೀತಾದಿಕಂಚ ಯತ್ ನ ವಿಹೀನಂ ತ್ವಯಾ ಮಾತಸ್ತಥಾ ಮೇ ಸಂತು ಸಿದ್ಧಯಃ ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಅದಾದ ಮೇಲೆ ಅಡಿಕೆ, ವಿಳೆದೆಲೆ, ದಕ್ಷಿಣೆ ಎಲ್ಲವನ್ನು ಆ ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು. ಸಮರ್ಪಣೆಯನ್ನು ಮಾಡಿದ ಮೇಲೆ ಈ ಪೂಜೆಯನ್ನು ಮಾಡಿರ್ತಾರಲ್ಲ, ಆ ಪೂಜೆಯನ್ನು ದೇವಿಗೆ ಸಮರ್ಪಣೆ ಮಾಡಬೇಕು ಈ ಮಂತ್ರದಿಂದ. ಯಸ್ಯ ಸ್ಮೃತ್ಯ ಚ ನಾಮೋಕ್ತ್ಯ ತಪಃ ಪೂಜಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ ಅಂತ ಹೇಳಿ ಆ ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು. ಕೊನೆಗೆ ಹೇಳಬೇಕು, ಅನೇನ ಶ್ರೀ ಸರಸ್ವತಿ ಪೂಜನೇನ ಸರಸ್ವತ್ಯಂತರ್ಗತ ಶ್ರೀ ವೇದವ್ಯಾಸ ಪ್ರಿಯತಾಂ ಅಂತ ಹೇಳಿ ಮಂತ್ರಾಕ್ಷತೆ ನೀರನ್ನು ಬಿಡಬೇಕು. ಇದು ಸರಸ್ವತಿ ಪೂಜೆಯನ್ನು ಮಾಡುವಂತಹ ಸರಳವಾದ ವಿಧಾನ. ಇದರ ಜೊತೆಗೆ ವಾಯನ ದಾನವನ್ನು ಕೊಡಬೇಕು, ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಸಂಪೂರ್ಣ ಪೂಜಾ ಫಲ ನಿಮಗೆ ಬರಬೇಕು ಅಂದರೆ ಈ ವಾಯನದಾನವನ್ನು ಕೊಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕೂ ಒಂದು ಮಂತ್ರ ಹೇಳ್ತಾರೆ, ಸರಸ್ವತಿ ನಮಸ್ತುಭ್ಯಂ ವರದೆ ಭಕ್ತವತ್ಸಲೆ ಉಪಾಯನಂ ಪ್ರದಾಸ್ಯಾಮಿ ವಿದ್ಯಾವೃದ್ಧಿಂ ಕುರುಷ್ವಮೇ ಅಂತ ಹೇಳಿ ಧಾನ್ಯಗಳನ್ನು ಒಂದು ಪಾತ್ರೆಯಲ್ಲಿ ಇಟ್ಟು ವಿಶೇಷವಾಗಿ ವಿಳೆದೆಲೆ, ಅಡಿಕೆ, ದಕ್ಷಿಣೆ, ಹಣ್ಣು, ತೆಂಗಿನಕಾಯಿ ಎಲ್ಲವನ್ನು ಇಟ್ಟು ಜ್ಞಾನಿಗಳಿಗೆ ಅದನ್ನು ದಾನವನ್ನಾಗಿ ಕೊಡಬೇಕಪ್ಪ. ಈ ರೀತಿಯಾಗಿ ಸರಸ್ವತೀ ದೇವಿಯ ಪೂಜೆಯನ್ನು ಯಾರು ಭಕ್ತಿ ಶ್ರದ್ಧೆಯಿಂದ ಮಾಡ್ತಾರೋ ಅವರಿಗೆ ಆ ಸರಸ್ವತಿಯ ಅಂತರ್ಗತನಾಗಿರುವಂತಹ ವೇದವ್ಯಾಸ ಮೂರ್ತಿ ವಿಶೇಷವಾಗಿ ಜ್ಞಾನವನ್ನು ಕೊಟ್ಟು ಅನುಗ್ರಹವನ್ನು ಮಾಡ್ತಾನೆ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.